ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಮಿಡ್ಲ್ ಈಸ್ಟ್ ಇಂದ ಬಂದಿರುವಂತಹ ಕೆಲವೊಂದು ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ IMF ಇಂದ ಕೂಡ ಭಾರತದ ಗ್ರೋತ್ ಬಗ್ಗೆ ಒಂದು ಸುದ್ದಿ ಬಂದಿದೆ. ಅದರ ಜೊತೆಗೆ ಇನ್ನು ಹಲವು ಸುದ್ದಿಗಳು ಬಂದಿದ್ದಾವೆ. ಆ ಎಲ್ಲ ಸುದ್ದಿಗಳನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ನಾವು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡನ್ನು ಕೂಡ ಫಾಲೋ ಮಾಡಿ. ಇನ್ ಕೇಸ್ ಇಲ್ಲಿ ಏನಾದ್ರು ಅಂದ್ರೆ ಯೂಟ್ಯೂಬ್ ಅಲ್ಲಿ ಏನಾದ್ರು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ ಗಳು ಸಿಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಿ. ಮೊದಲಿಗೆ ಮಿಡ್ಲ್ ಈಸ್ಟ್ ಕಡೆಯಿಂದ ಬಂದಿರುವಂತಹ ಸುದ್ದಿಗಳನ್ನ ನೋಡೋದಾದ್ರೆ ನೋಡಬಹುದು. ಟ್ರಂಪ್ ಸೇಸ್ US ವಿಲ್ ಬಿ ಹಿಟ್ಟಿಂಗ್ ಇರಾನ್ ವೆರಿ ಹಾರ್ಡ್ ಟು ನೈಟ್, ಗೋಸ್ ಟು ಸೀಸ್ ಕಾರ್ಗ್ ಐಲ್ಯಾಂಡ್ ಅಂಡ್ ಆಯಿಲ್ ಅಸೆಟ್ಸ್. ಇರಾನ್ ನ ಮೇಲೆ ಇವತ್ತು ರಾತ್ರಿ ಬೃಹತ್ ದಾಳಿಯನ್ನ ಮಾಡುವ ಬಗ್ಗೆ ಟ್ರಂಪ್ ಹೇಳಿದ್ದಾರೆ. ಜೊತೆಗೆ ಕಾರ್ಗ್ ಐಲ್ಯಾಂಡ್ ಹಾಗೂ ಆಯಿಲ್ ಅಸೆಟ್ಸ್ ಅನ್ನ ಸೀಸ್ ಮಾಡೋ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ಅವರಿಗೆ ಒಂದು ಮೇಜರ್ ಪಾರ್ಟ್ ಕಾರ್ಗ್ ಐಲ್ಯಾಂಡ್. ಯೂಶುವಲಿ ತುಂಬಾ ದಿನದಿಂದ ಈ ಕಾನ್ಫ್ಲಿಕ್ಟ್ ನಡೆದಿದ್ರು ಕೂಡ ಕಾರ್ಗ್ ಐಲ್ಯಾಂಡ್ ನ ಮೇಲೆ ದಾಳಿ ಮಾಡಿದ್ದು ಕಡಿಮೆ, ಕೆಲವು ಸಲ ಮಾಡಿದ್ರು, ಬಟ್ ಆಯಿಲ್ ಅಸೆಟ್ಸ್ ಮೇಲೆ ದಾಳಿಯನ್ನ ಮಾಡಲಿಲ್ಲ. ಈಗ ಅವೆರಡನ್ನು ಕೂಡ ಸೀಸ್ ಮಾಡೋ ಬಗ್ಗೆ ಮಾತಾಡ್ತಿದ್ದಾರೆ. ಅಂದ್ರೆ ಮೇ ಬಿ ಇವುಗಳನ್ನೇನಾದ್ರೂ ಸೀಸ್ ಮಾಡಿದ್ರೆ ಆಗ ಇರಾನ್ಗೆ ಇನ್ನು ಸಂಕಷ್ಟಗಳು ಜಾಸ್ತಿ ಆಗ್ಬಹುದು. ಯಾಕಂದ್ರೆ ಕಾರ್ಗ್ ಐಲ್ಯಾಂಡ್ ಅವರ ಮೇಜರ್ ಆಯಿಲ್ ಲೋಡ್ ಮಾಡುವಂತ ಸ್ಥಳ ಆಗಿದೆ. ಹಾಗಾಗಿ ಬಟ್ ಇದು ಸಾಧ್ಯನಾ ಗೊತ್ತಿಲ್ಲ, ಕಾದು ನೋಡ್ಬೇಕಾಗಿದೆ ಯಾವ ರೀತಿ ಬದಲಾವಣೆಗಳು ಆಗುತ್ತೆ ಅಥವಾ ಯಾವ ರೀತಿ ಡಿಸಿಷನ್ ಅನ್ನ ಅಮೆರಿಕ ತಗೊಳುತ್ತೆ ಅಂತ. ಈ ಬಗ್ಗೆ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಬರ್ಕೊಂಡಿದ್ದಾರೆ ಇವತ್ತು. ಇನ್ನು ಈ ಸುದ್ದಿ ಬಂದ ಮೇಲೆ ಕ್ರೂಡ್ ಅಲ್ಲಿ ಏನಾದ್ರೂ ಬದಲಾವಣೆ ಆಗಿದೆ ಅಂತ ನೋಡಿದ್ರೆ ಕ್ರೂಡ್ ಅಲ್ಲಿ ಏನಂತ ದೊಡ್ಡ ಬದಲಾವಣೆ ಆಗಿಲ್ಲ. ಆಸ್ ಯೂಶುವಲ್ 0.5% ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ. ಬ್ರೆಂಟ್ ನೋಡಬಹುದು. ಅಂದ್ರೆ ಅಟ್ಯಾಕ್ ಮಾಡ್ತೀವಿ ಅಂದ್ರೂ ಕೂಡ ಕ್ರೂಡ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ನೋಡಬಹುದು. ಡೌ ಜೋನ್ಸ್ ಅಲ್ಲಿ 344 ಪಾಯಿಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಈಗ ತಾನೇ ಓಪನ್ ಆಗಿದೆ, ಸ್ವಲ್ಪ ಹೊತ್ತಾಗಿದೆ ಅಷ್ಟೇ. ಇನ್ನು ಸಾಕಷ್ಟು ಸಮಯ ಇರುತ್ತೆ ಕ್ಲೋಸ್ ಆಗ್ಲಿಕ್ಕೆ. ಆ ಟೈಮ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೋ ಗೊತ್ತಿಲ್ಲ. ಬಟ್ ಸದ್ಯದ ಮಟ್ಟಿಗಂತೂ ನಿಯರ್ಲಿ 350 ಪಾಯಿಂಟ್ಸ್ ಅಪ್ಪಲ್ಲಿ ಡೌ ಜೋನ್ಸ್ ಟ್ರೇಡ್ ಆಗ್ತಾ ಇದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ಇಲ್ಲಿ ಕೂಡ 181 ಪಾಯಿಂಟ್ಸ್ 0.72% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡಬಹುದು ಎರಡು ಕಡೆ ನೆಗೆಟಿವ್ ರಿಯಾಕ್ಷನ್ ಇಲ್ಲ, ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ, ಎಸ್ಪೆಷಲಿ ಈ ಸುದ್ದಿಗಳು ಬಂದ ನಂತರ ಕೂಡ. ಇನ್ನು ನಮ್ಮ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ರಿಯಾಕ್ಷನ್ ಇದೆ ಅಂತ ನೋಡಿದ್ರೆ ಇಲ್ಲೂ ಕೂಡ ಅಂತ ರಿಯಾಕ್ಷನ್ ಏನಿಲ್ಲ, ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ಸದ್ಯದ ಮಟ್ಟಿಗೆ. ಗಿಫ್ಟ್ ನಿಫ್ಟಿ ಕೂಡ ಅಂದ್ರೆ ಎಲ್ಲೂ ಅಂತ ದೊಡ್ಡ ರಿಯಾಕ್ಷನ್ ಇಲ್ಲ, ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಪದೇ ಪದೇ ಒಂದೇ ಸುದ್ದಿಗೆ ರಿಯಾಕ್ಟ್ ಮಾಡೋದಿಲ್ಲ. ಕೆಲವು ಸಲ ನೋಡಬಹುದು ಈಗ ಪಾಸಿಟಿವ್ ಆಯ್ತು, ಮತ್ತೆ ಈಗ ನೆಗೆಟಿವ್ ಆಯ್ತು, ಈ ರೀತಿ ಮೂವ್ ಆಗ್ತಿದೆ ಮಾರ್ಕೆಟ್. ಬಟ್ ಮತ್ತೆ ಯುದ್ಧ ಶುರುವಾಗೋದು ಖಂಡಿತ ಅಷ್ಟೇನು ಒಳ್ಳೆ ಬೆಳವಣಿಗೆ ಅಲ್ಲ. ಬಟ್ ಮೇ ಬಿ ಈಗ ಮತ್ತೆ ಈ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಿರೋದು ಬೇಗ ಅಂತ್ಯ ಸಿಗುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಮಾರ್ಕೆಟ್ಸ್ ರಿಯಾಕ್ಟ್ ಮಾಡದೇ ಇರಬಹುದು. ನೋಡೋಣ ಏನಾದ್ರೂ ಅಂತಿಮ ಹಂತಕ್ಕೆ ಬರುತ್ತಾ ಈಗ ಮತ್ತೆ ಈ ಕಾನ್ಫ್ಲಿಕ್ಟ್ ಹೆಚ್ಚಿನದಾಗಿ ಶುರುವಾದ್ರೆ ಅಂತ. ಜೊತೆಗೆ ಅಮೆರಿಕ ಇನ್ನೊಂದು ಅಪ್ಡೇಟ್ ಅನ್ನ ಕೊಡ್ತಿದೆ ನೋಡಬಹುದು. US ಟ್ರೆಜರಿ ಚೀಫ್ ಬೆಸೆಂಟ್ ಓಸ್ ಟು ಟ್ಯಾಪ್ ಇರಾನ್ ಫಂಡ್ಸ್ ಫಾರ್ ಇಟ್ಸ್ ಡ್ಯಾಮೇಜ್ ಆನ್ ಗಲ್ಫ್ ಅಲೈಸ್. ಗಲ್ಫ್ ಕಂಟ್ರೀಸ್ ಅಲ್ಲಿ ಏನು ಡ್ಯಾಮೇಜಸ್ ಆಗಿದೆ ಅದನ್ನ ರಿಪೇರಿ ಮಾಡ್ಲಿಕ್ಕೆ ಇರಾನ್ ನ ಫಂಡ್ಸ್ ಅನ್ನೇ ನಾವು ಬಳಸ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇರಾನ್ ನ ಫಂಡ್ಸ್ ಅನ್ನ ಏನು ಅಮೆರಿಕ ಬ್ಲಾಕ್ ಮಾಡಿದೆ ಸ್ಯಾಂಕ್ಷನ್ಸ್ ಗಳ ಮೂಲಕ, ಅದನ್ನ ನಾವು ಬಳಸಿ ಗಲ್ಫ್ ಅಲೈಸ್ ಏನಿದ್ದಾರೆ ಅಲ್ಲಿ ಡ್ಯಾಮೇಜಸ್ ಫಂಡಿಂಗ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಮೂಲಕ ಎಕನಾಮಿಕ್ ಪ್ರೆಷರ್ ಅನ್ನ ಹಾಕ್ತಿದ್ದಾರೆ ಇರಾನ್ ನ ಮೇಲೆ. ಕಾರ್ಗ್ ಐಲ್ಯಾಂಡ್ ಹಾಗೂ ಆಯಿಲ್ ಅಸೆಟ್ಸ್ ಅನ್ನ ವಶಪಡಿಸಿಕೊಳ್ಳೋ ಬಗ್ಗೆ ಮಾತಾಡ್ತಿದ್ದಾರೆ. ಜೊತೆಗೆ ಗಲ್ಫ್ ಕಂಟ್ರೀಸ್ ಅಲ್ಲಿ ಆಗಿರುವಂತಹ ಡ್ಯಾಮೇಜಸ್ ಅನ್ನ ಇರಾನ್ ನ ಫಂಡ್ಸ್ ಇಂದಾನೆ ಫಂಡಿಂಗ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಎರಡು ಕಡೆಯಿಂದ ಕೂಡ ಪ್ರೆಷರ್ ಅನ್ನ ಬಿಲ್ಡ್ ಮಾಡ್ತಿದ್ದಾರೆ. ಬಟ್ ಇದಕ್ಕೆ ಇರಾನ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಇಲ್ಲಿವರೆಗೂ ಅವರೇನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ, ಸಾಧ್ಯವಾದಷ್ಟು ರಿಟಾಲಿಯೇಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಈಗ ಯಾವ ರೀತಿ ಡಿಸಿಷನ್ ಗಳನ್ನ ತಗೊಳ್ತಾರೆ ಅದು ಬಹಳ ಮ್ಯಾಟರ್ ಆಗುತ್ತೆ. ಇನ್ನು ವರ್ಲ್ಡ್ ಬ್ಯಾಂಕ್ ಇಂದ ಒಂದು ಸುದ್ದಿ ಬಂದಿದೆ. ನಾನು ಅವಾಗಲೇ ಅಂದ್ರೆ ಬಿಗಿನಿಂಗ್ ಅಲ್ಲಿ IMF ಅಂತ ಹೇಳಿದೆ, ಸಾರಿ IMF ಅಲ್ಲ ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ಬೇಕಿತ್ತು. ವರ್ಲ್ಡ್ ಬ್ಯಾಂಕ್ ಸೀಸ್ ಇಂಡಿಯಾ ಗ್ರೋತ್ ಸ್ಲೋಯಿಂಗ್ ಟು 6.6% ಇನ್ 527 ಆಸ್ ಎನರ್ಜಿ ಶಾಕ್ ವೈಸ್ ಆನ್ ಡಿಮಾಂಡ್. ಈ ಮುಂಚೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು, ಜಾಸ್ತಿ ಪ್ರಮಾಣದಲ್ಲಿ ಗ್ರೋ ಆಗ್ಬೋದು ಅಂತ. ಈಗ 6.6% ಗ್ರೋ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ FY28 ಅಲ್ಲಿ 7.2% ಗ್ರೋತ್ ಗೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ನಂತರ FY29 7% ಇರಬಹುದು ಅಂತ ಹೇಳ್ತಿದ್ದಾರೆ. ಇದಕ್ಕೆ ಫಾರ್ಮರ್ ಡೊಮೆಸ್ಟಿಕ್ ಡಿಮಾಂಡ್ ಅಂಡ್ ಪಿಕಪ್ ಇನ್ ಎಕ್ಸ್ಪೋರ್ಟ್ಸ್ ಕಾರಣಗಳನ್ನ ಕೊಡ್ತಿದ್ದಾರೆ. ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಡಿಮಾಂಡ್ ಜಾಸ್ತಿ ಇರೋದು, ಜೊತೆಗೆ ಎಕ್ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದು ಗ್ರೋತ್ ಗೆ ಕಾರಣ ಆಗ್ಬೋದು ಅಂತ. ಎಸ್ಪೆಷಲಿ ಈ ಗ್ರೋತ್ ಸ್ಲೋ ಆಗ್ಲಿಕ್ಕೂ ಕೂಡ ಕಾರಣ ಇರಾನ್ ಅಮೆರಿಕ ಇಸ್ರೇಲ್ ಕಾನ್ಫ್ಲಿಕ್ಟ್. ಎನರ್ಜಿ ಶಾಕ್ ಏನಿದೆ ಅದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ನಿನ್ನೆ ಒಂದು ಸುದ್ದಿಯನ್ನ ನಾನು ಕವರ್ ಮಾಡಿದ್ದೆ. ಭಾರತ ಸರ್ಕಾರ ತನ್ನ ಆಯಿಲ್ ರಿಸರ್ವ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳಕ್ಕೆ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿರೋ ಬಗ್ಗೆ ಇವತ್ತು ಇನ್ನೊಂದು ಸುದ್ದಿ ಬಂದಿದೆ ನೋಡಬಹುದು. ಇಂಡಿಯಾ ಇಸ್ ಸೆಟ್ ಟು ರೀರೈಟ್ ಇಟ್ಸ್ ಆಯಿಲ್ ಡೆಸ್ಟಿನಿ ಮೂವಿಂಗ್ ಫ್ರಮ್ ರಿಸ್ಕ್ ಟು ಲೆವರೇಜ್. ಅಂದ್ರೆ ಈ ಆಯಿಲ್ ಇಂದ ಭಾರತಕ್ಕೇನು ರಿಸ್ಕ್ ಇದೆ ಅದನ್ನ ಲೆವರೇಜ್ ಆಗಿ ಬಿಲ್ಡ್ ಮಾಡ್ಕೊಳ್ಳಕ್ಕೆ ಭಾರತ ಪ್ರಯತ್ನ ಪಡ್ತಾ ಇದೆ. ಅಂದ್ರೆ ಅದನ್ನೇ ಅಸ್ತ್ರವಾಗಿ ಮಾಡ್ಕೊಳ್ಳೋದು. ಹೇಗೆ? ತನ್ನ ಆಯಿಲ್ ರಿಸರ್ವ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋ ಮೂಲಕ. ಇದಕ್ಕಾಗಿ ಭಾರತ UAE ಜೊತೆ
ಒಪ್ಪಂದವನ್ನ ಮಾಡ್ಕೊಳ್ಳಕ್ಕೆ ಹೊರಟಿದೆ. ಟು ಡೆವಲಪ್ ಸ್ಟ್ರಾಟಜಿಕ್ ರಿಸರ್ವ್ಸ್ ಕ್ಯಾನ್ ರೀರೈಟ್ ಇಟ್ಸ್ ಎನರ್ಜಿ ಡೆಸ್ಟಿನಿ ಇನ್ ವರ್ಲ್ಡ್ ದಟ್ ಈಸ್ ಬಿಕಮಿಂಗ್ ಇಂಟ್ರೆಸ್ಟಿಂಗ್ಲಿ ಪ್ರೋನ್ ಟು ಎನರ್ಜಿ ಡಿಸ್ರಪ್ಷನ್ಸ್. ರೀಸೆಂಟ್ ಆಗಿ ಒಂದು ಸುದ್ದಿಯನ್ನ ಎನರ್ಜಿ ಮಿನಿಸ್ಟರ್ ಕೊಟ್ಟಿದ್ರು. ಭಾರತದಲ್ಲಿ ಸುಮಾರು 76 ದಿನಗಳವರೆಗೆ ಆಗುವಷ್ಟು ತೈಲದ ರಿಸರ್ವ್ಸ್ ಇದೆ ಅಂತ. ಅದನ್ನ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ಕೊಳ್ಳೋದು. ಇದನ್ನ ಚೀನಾ ಮಾಡಿದೆ. ನೋಡಬಹುದು. Government moves expanding India's fuel availability to cover 3 months of demand from 60 days currently. ಈಗ 60 ದಿನ ಇರೋದನ್ನ ಅದನ್ನ 3 ತಿಂಗಳವರೆಗೂ ಕೂಡ ಜಾಸ್ತಿ ಮಾಡ್ಕೊಳ್ಳುವಂತದ್ದು. ಅಂದ್ರೆ ಅಷ್ಟು ರಿಸರ್ವ್ಸ್ ಅನ್ನ ಇಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳುವಂತದ್ದು. ಆ ನಿಟ್ಟಿನಲ್ಲಿ ಭಾರತ ಪ್ರಯತ್ನಗಳನ್ನ ಆರಂಭಿಸಿದೆ. ಜೊತೆಗೆ UAE ಜೊತೆ ಒಪ್ಪಂದವನ್ನ ಮಾಡ್ಕೊಳ್ಬಹುದು ಅಂತ ಸುದ್ದಿಗಳು ಬರ್ತಾ ಇದಾವೆ. ನೋಡಬಹುದು ಇಲ್ಲಿ ಔಟ್ಲೈನ್ ಪ್ಲಾನ್ಸ್ ಟು ಎಕ್ಸ್ಪ್ಯಾಂಡ್ UAE ಲಿಂಕ್ಡ್ ಕ್ರೂಡ್ ಸ್ಟೋರೇಜ್ ಇನ್ ಇಂಡಿಯಾ ಫ್ರಮ್ 5.8 ಮಿಲಿಯನ್ ಬ್ಯಾರಲ್ಸ್ ಟು 30 ಮಿಲಿಯನ್ ಬ್ಯಾರಲ್ಸ್. ಈಗ 5.8 ಮಿಲಿಯನ್ ಬ್ಯಾರಲ್ಸ್ ಇದೆ UAE ಬೇಸ್ಡ್ ಸ್ಟೋರೇಜ್. ಅದನ್ನ 30 ಮಿಲಿಯನ್ ಬ್ಯಾರಲ್ಸ್ ಗೆ ಜಾಸ್ತಿ ಮಾಡುವಂತದ್ದು ಬಿಗ್ ಟಾರ್ಗೆಟ್ ಅನ್ನ ಹಾಕೊಂಡಿದೆ. ಹೇಗೆ ಚೈನಾ ಇದನ್ನ ಬಿಲ್ಡ್ ಮಾಡ್ಕೊಂಡಿದೆ ದೊಡ್ಡ ಮಟ್ಟದ ಆಯಿಲ್ ರಿಸರ್ವ್ಸ್ ಅನ್ನ, ಅದೇ ರೀತಿ ಮಾಡ್ಕೊಳ್ಳಕ್ಕೆ ಭಾರತ ಕೂಡ ಹೊರಟಿದೆ. ಯಾಕೆಂದ್ರೆ ಈ ರೀತಿ ಸಮಸ್ಯೆಗಳಾದಾಗ ರಿಸರ್ವ್ಸ್ ಇದ್ರೆ ಇಂಪ್ಯಾಕ್ಟ್ ಇಮಿಡಿಯೇಟ್ಲಿ ಆಗೋದಿಲ್ಲ. ಸೊ ಇದನ್ನ ನಾವು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ಬೋದು. ಯಾಕಂದ್ರೆ ಈ ಸಮಸ್ಯೆ ಆಗಿಲ್ಲ ಅಂದ್ರೆ ಭಾರತ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿರ್ಲಿಲ್ಲ. ಇನ್ನೂ 10 ವರ್ಷ ಆಗಿದ್ರು. ಈ ಸಮಸ್ಯೆ ಆಗಿರೋದ್ರಿಂದಾನೇ ಈಗ ಆ ನಿಟ್ಟಿನಲ್ಲಿ ಯೋಚನೆಗಳನ್ನ ಸ್ಟಾರ್ಟ್ ಮಾಡಿದೆ. ಖಂಡಿತ ಇದನ್ನ ಜಾಸ್ತಿ ಕೂಡ ಮಾಡ್ಕೊಳ್ತಾರೆ. ಯಾಕಂದ್ರೆ ಆ ರೀತಿಯ ಸನ್ನಿವೇಶದಲ್ಲಿ ನಾವಿದ್ದೀವಿ ಈಗ. ಸೊ ಬೇಗ ಆಗ್ಲಿ ಅಂತ ನಾವಂತೂ ಬಯಸ್ತೀವಿ ಇದನ್ನ. ಇನ್ನು FIFA ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಇದೆ. FIFA ವರ್ಲ್ಡ್ ಕಪ್ ಫೀವರ್ ಸ್ಟಾರ್ಟ್ ಆದ ತಕ್ಷಣ ಟಿವಿ ಸೇಲ್ಸ್ ರೈಸ್ as ಫುಟ್ಬಾಲ್ ಕ್ರೇಜ್ ರೀಚಸ್ ಫೀವರ್ ಪಿಚ್. ಟಿವಿ ಸೇಲ್ಸ್ ಅಲ್ಲಿ ಗ್ರೋತ್ ಕಂಡು ಬರ್ತಿದೆ. ಬಟ್ ಇದೇನಾದ್ರು ಶಾರ್ಟ್ ಟರ್ಮ್ ಡಿಮಾಂಡ್ ಅಷ್ಟೇ. ಲಾಂಗ್ ಟರ್ಮ್ ಡಿಮಾಂಡ್ ನ ಕ್ರಿಯೇಟ್ ಮಾಡೋದು ಬೇರೆ ಇರುತ್ತೆ. ಬಟ್ ಶಾರ್ಟ್ ಟರ್ಮ್ ಅಲ್ಲಾದ್ರೂ ಸ್ಟಾಗ್ನೆಂಟ್ ಆಗಿದ್ದಂತ ಟಿವಿ ಸೇಲ್ಸ್ ಸ್ವಲ್ಪ ಇಂಪ್ರೂವ್ ಆಗ್ತಿದೆ. ಟಿವಿ ಕಂಪನೀಸ್ಗೆ ಅದೊಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇನ್ನು ಮಾರುತಿ ಸುಜುಕಿ ಚೇರ್ಮನ್ ಇಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ. ನೋಡಬಹುದು. ಮಾರುತಿ ಸುಜುಕಿ ಎಕ್ಸ್ಪೋರ್ಟ್ಸ್ 4.5 ಟೈಮ್ಸ್ ಅಂದ್ರೆ 4.25 ಪಟ್ಟು ಜಾಸ್ತಿ ಆಗಿದೆ ಕಂಪನಿಯ ಎಕ್ಸ್ಪೋರ್ಟ್ಸ್, ಅಂದ್ರೆ ಕಾರುಗಳ ಎಕ್ಸ್ಪೋರ್ಟ್ಸ್ 2014ರಿಂದ ಇಲ್ಲಿವರೆಗೂ. ಅದನ್ನ RC ಭಾರ್ಗವ ಚೇರ್ಮನ್ ಅವರು ಹೇಳಿದ್ದಾರೆ. ಜೊತೆಗೆ ಈ ಗವರ್ನಮೆಂಟ್ ನ ರಿಫಾರ್ಮ್ಸ್ ಇದಕ್ಕೆ ಸಪೋರ್ಟ್ ಮಾಡಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಇಂಡಸ್ಟ್ರೀಸ್ಗೆ ಈ ಸರ್ಕಾರ ಬಂದಾಗಿಂದ ಕೂಡ ಸಪೋರ್ಟ್ ಮಾಡ್ತಾ ಇದೆ, ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದೆ. ಜೊತೆಗೆ ಎಕ್ಸ್ಪೋರ್ಟ್ಸ್ ಗೆ ಸಪೋರ್ಟ್ ಮಾಡ್ತಿದೆ. ಅದೆಲ್ಲವೂ ಕೂಡ ಈ ರೀತಿಯಾಗಿ ಕಂಪನಿಗೆ ಲಾಭವನ್ನು ಕೂಡ ತಂದು ಕೊಟ್ಟಿದೆ. ಇದು ಬರೀ ಈ ಕಂಪನಿಗೆ ಅಷ್ಟೇ ಅಂತ ಅಲ್ಲ, ಹಲವು ಕಂಪನಿಗಳಿಗೆ ಲಾಭವನ್ನು ತಂದು ಕೊಟ್ಟಿದೆ. ಇನ್ನು AI ವಿಚಾರಕ್ಕೆ ಬಂದ್ರೆ ಭಾರತದಲ್ಲಿ ಪ್ಯೂರ್ AI ಪ್ಲೇ ಅಂತ ಯಾವ ಕಂಪನಿಯೂ ಇಲ್ಲ. ಅಮೆರಿಕದಲ್ಲಿರೋ ಹಾಗೆ AI ರಿಲೇಟೆಡ್ ಆಗಿ ಜಾಸ್ತಿ ಕೆಲಸ ಮಾಡುವಂತ ಕಂಪನಿ ಇಲ್ಲ. ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಬಹುದು. ಬಟ್ ಪ್ಯೂರ್ಲಿ AI ರಿಲೇಟೆಡ್ ಕಂಪನೀಸ್ ಇಲ್ಲ. ಅದು ನಮಗೆ ಗೊತ್ತಿರುವಂತದ್ದು. ಅದೇ ಕಾರಣಕ್ಕೆ AI ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬೇರೆ ಕಡೆ ಹೋಗ್ತಾ ಇದೆ. ಈಗ AI ಗೆ ಲಿಂಕ್ ಆಗಿರುವಂತದ್ದು ನೋಡಬಹುದು. ಇಡನ್ AI ಇಂಡಿಯಾ ವಿನ್ನರ್ಸ್ ಆಡ್ $48 ಬಿಲಿಯನ್ ಆನ್ ಡೇಟಾ ಸೆಂಟರ್ ಬೂಮ್. ಡೇಟಾ ಸೆಂಟರ್ ಏನಿದೆ ಇದು AI ಗೆ ಪ್ಯಾರಲಲಿ ಕೆಲಸ ಮಾಡುವಂತದ್ದು. ಯಾಕಂದ್ರೆ AI ಕೆಲಸ ಮಾಡ್ಬೇಕಂದ್ರೆ ಡೇಟಾ ಸೆಂಟರ್ ಬೇಕೇ ಬೇಕು. ನಿಮ್ಗೆ ಗೊತ್ತಿದೆ ಡೇಟಾ ಸೆಂಟರ್ ವಿಚಾರದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ. ಭಾರತದ ಹಲವು ಕಂಪನೀಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡ್ತಿದ್ದಾವೆ. ಅವುಗಳಿಗೆ ಈಗಾಗಲೇ ಒಳ್ಳೆ ಆರ್ಡರ್ ಗಳು ಸಿಗ್ತಿದ್ದಾವೆ. ಜೊತೆಗೆ ಆ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಿದೆ. ಸೊ AI ವಿನ್ನರ್ಸ್ ಇಲ್ಲದೆ ಇರಬಹುದು, ಬಟ್ ಅದಕ್ಕೆ ಪ್ರಾಕ್ಸಿ ಕಂಪನೀಸ್ ಅಂತೂ ಖಂಡಿತ ಈ ರೀತಿಯ ಸೆಗ್ಮೆಂಟ್ ಗಳಲ್ಲಿ ಇದ್ದಾವೆ. ಜೊತೆಗೆ ದೊಡ್ಡ ಮಟ್ಟದ ಹೂಡಿಕೆ ಕೂಡ ಆ ಸೆಗ್ಮೆಂಟ್ ಗಳಿಗೆ ಬರ್ತಾ ಇದೆ. ಸ್ಟಡಿ ಮಾಡಿ ನೀವು ಕೂಡ ಖಂಡಿತ ಅವಕಾಶಗಳು ಇದ್ದೇ ಇದೆ. ನಾನಂತೂ ಈಗಾಗಲೇ ಹಲವು ಸಲ ವಿಡಿಯೋಗಳನ್ನು ಕೂಡ ಕವರ್ ಮಾಡಿದ್ದೀನಿ. ಎಸ್ಪೆಷಲಿ ಸೆಕ್ಟೋರಲ್ ವಿಡಿಯೋಸ್ ಅನ್ನ ಕವರ್ ಮಾಡಿದ್ದೀನಿ. ಇತ್ತೀಚೆಗೆ ಇಂಡಿವಿಜುವಲ್ ಕಂಪನಿಗಳ ಬಗ್ಗೆ ಕವರ್ ಮಾಡ್ತಿಲ್ಲ ಬಿಕಾಸ್ ಆಫ್ ರೆಸ್ಟ್ರಿಕ್ಷನ್ಸ್. ಬಟ್ ಸೆಕ್ಟರ್ಸ್ ಅನ್ನಂತೂ ಹೇಳಿದ್ದೀನಿ. ಲಾಸ್ಟ್ ವೀಕ್ ಮೇ ಬಿ ಭಾನುವಾರ ಅನ್ಸುತ್ತೆ ಒಂದು ವಿಡಿಯೋನ ಕವರ್ ಮಾಡಿದ್ದೆ. ಅದರಲ್ಲಿ ಇದೇ ಪಾಯಿಂಟ್ಸ್ ಅನ್ನ ಹೇಳಿದ್ದೆ. ಇತ್ತೀಚೆಗೆ ಇಂಡಿವಿಜುವಲ್ ಕಂಪನಿಗಳ ಬಗ್ಗೆ ವಿಡಿಯೋ ಮಾಡಕ್ ಆಗ್ತಿಲ್ಲ ರೆಸ್ಟ್ರಿಕ್ಷನ್ಸ್ ಕಾರಣಕ್ಕೆ ಅಂತ. ಪಟ್ಟಕ್ಕೆ ಕೆಲವರು ಕಮೆಂಟ್ ಮಾಡಿದ್ರು. ಬಟ್ ಅವ್ರು ಮೇ ಬಿ ಕಂಟಿನ್ಯೂಸ್ ವಿಡಿಯೋಗಳನ್ನ ನೋಡುವಂತರಾಗಿರೋದಿಲ್ಲ. ಯಾಕಂದ್ರೆ ನಾನು ಇಂಡಿವಿಜುವಲ್ ಕಂಪನಿ ಬಗ್ಗೆ ಮಾಡಿಲ್ದೇ ಇರಬಹುದು, ಆದ್ರೆ ಸೆಕ್ಟರ್ ಗಳ ಬಗ್ಗೆ ಅಂತೂ ಖಂಡಿತ ಮಾಡಿದೀನಿ. ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಯಾವ ಸೆಕ್ಟರ್ ಅಲ್ಲಿ ಭಾರತದಲ್ಲಿ ಈಗ ಅವಕಾಶಗಳಿದೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಮೇ ಬಿ ಅವ್ರೇನಾದ್ರೂ ಆ ಸೆಕ್ಟರ್ ನ ಸ್ಟಡಿ ಮಾಡಿ ಹೂಡಿಕೆ ಮಾಡಿದ್ರೆ ಅವ್ರಿಗೊಂದಷ್ಟು ಲಾಭಗಳು ಕೂಡ ಆಗಿದೆ. ಎಸ್ಪೆಷಲಿ ಈ ರೀತಿಯ ಮಾರ್ಕೆಟ್ ಕಂಡೀಷನ್ ಅಲ್ಲೂ ಕೂಡ ಕೆಲವು ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದಾವೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ರಿಲಯನ್ಸ್, ವೇದಾಂತ, ಅದಾನಿ ಇಂಡಿಯಾಸ್ ಡ್ರೈವ್ ಟು ಕಟ್ ಚೀನಾ ರೇರ್ ಅರ್ತ್ ಡಿಪೆಂಡೆನ್ಸ್. ಸೋರ್ಸಸ್ ಮೂಲಕ ಬಂದಿರುವಂತ ಸುದ್ದಿ ಇದು. ಚೀನಾದ ರೇರ್ ಅರ್ತ್ ಡಿಪೆಂಡೆನ್ಸ್ ಏನಿದೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ರಿಲಯನ್ಸ್, ವೇದಾಂತ ಹಾಗೂ ಅದಾನಿ ಗ್ರೂಪ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ನೋಡಬಹುದು. ಇಂಡಿಯನ್ ಇಂಡಸ್ಟ್ರಿಯಲ್ ಗ್ರೂಪ್ ಹ್ಯಾವ್ ಶೋನ್ ಇಂಟ್ರೆಸ್ಟ್ ಇನ್ ಡೆವಲಪಿಂಗ್ ಫೆಸಿಲಿಟೀಸ್ ಟು ಪ್ರೊಸೆಸ್ ಆಂಧ್ರ ಪ್ರದೇಶ್ ಸ್ಟೇಟ್ ಸಿಗ್ನಿಫಿಕೆನ್ಸ್ ರಿಸರ್ವ್ಸ್ ಆಫ್ ಇನ್ಕ್ರೀಸಿಂಗ್ಲಿ ಇಂಪಾರ್ಟೆಂಟ್ ರೇರ್ ಅರ್ತ್ ಮಿನರಲ್ಸ್ ಅಕಾರ್ಡಿಂಗ್ ಟು 2 ಸೋರ್ಸಸ್ ವಿತ್ ನಾಲೆಡ್ಜ್ ಆಫ್ ದ ಮ್ಯಾಟರ್. ನಾವು ನಮ್ಮ ಇನ್ನೊಂದು ಚಾನಲ್ ವೆಲ್ತ್ ಏರಿಯಾದಲ್ಲಿ ಈ ರೇರ್ ಅರ್ತ್ ಮೆಟೀರಿಯಲ್ ಬಗ್ಗೆ ಒಂದು ವಿಡಿಯೋನ ಕವರ್ ಮಾಡಿದ್ದೀನಿ. ಬಹುಶಃ ನೀವು ನೋಡಿರಬಹುದು. ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಇಲ್ಲಿದೆ ಚಾನಲ್. ಜೊತೆಗೆ ಇವತ್ತು ಹೊಸ ವಿಡಿಯೋ ಕೂಡ ಬಂದಿದೆ. ಈ ವಿಡಿಯೋದಲ್ಲಿ ರೇರ್ ಅರ್ತ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಚೈನಾ ಅದರಲ್ಲಿ ಮುಂಚೂಣಿಯಲ್ಲಿರೋದು ತಮ್ಮ ರಿಫೈನಿಂಗ್ ಅಲ್ಲಿ ನಾವು ಡೆವಲಪ್ ಆದ್ರೆ ರೇರ್ ಅರ್ತ್ ಬಳಕೆಯಲ್ಲಿ ಸುಲಭ ಆಗುತ್ತೆ. ಜೊತೆ ನಮಗೆ ಬೇಕಾದಂತದನ್ನ ನಾವೇ ಉತ್ಪಾದನೆ ಮಾಡೋಕ್ಕೂ ಕೂಡ ಸಾಧ್ಯ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ದೊಡ್ಡ ಗ್ರೂಪ್ ಗಳೇನಾದ್ರೂ ಕೆಲಸ ಮಾಡಿದ್ರೆ ಖಂಡಿತ ಭಾರತಕ್ಕೆ ಇನ್ನೊಂದಷ್ಟು ಅವಕಾಶಗಳು ಓಪನ್ ಅಪ್ ಆಗುತ್ತೆ.
ಇನ್ನು ಸ್ಪೇಸ್ ಎಕ್ಸ್ IPO ಬರ್ತಾ ಇದೆ. ಇದು ನಮ್ಮ ದೇಶದಲ್ಲ, ಅಮೆರಿಕಾದಲ್ಲಿ. ಸೊ ಅಮೆರಿಕಾದಲ್ಲಿ IPO ಬರ್ತಾ ಇದೆ, ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಜೊತೆಗೆ ಈ IPO ಏನ್ ಬರ್ತಿದೆ ಸುಮಾರು 4,000 ಎಂಪ್ಲಾಯೀಸ್ ನ ಮಿಲಿಯನೈರ್ಸ್ ಅನ್ನಾಗಿ ಮಾಡಬಹುದು ಅಂತ ಹೇಳ್ತಿದೆ. ಯಾಕೆಂದ್ರೆ ಇವರೆಲ್ಲ ಅದರಲ್ಲಿ ಸ್ಟೇಕ್ ಅನ್ನ ಹೊಂದಿರೋರಾಗಿರ್ತಾರೆ. ನೋಡಬಹುದಲ್ಲಿ ಅಕಾರ್ಡಿಂಗ್ ಟು NYT ರಿಪೋರ್ಟ್ 4,400 ಎಂಪ್ಲಾಯೀಸ್ ಸ್ಟ್ಯಾಂಡ್ ಟು ಬೆನಿಫಿಟ್ ಫ್ರಮ್ ಲಿಸ್ಟಿಂಗ್ ಥ್ರೂ ಸ್ಪೇಸ್ ಎಕ್ಸ್ ಎಂಪ್ಲಾಯಿ ಸ್ಟಾಕ್ ಆಪ್ಷನ್ ಪ್ಲಾನ್. ESOP ಮೂಲಕ ಅವರ ಸ್ಟೇಕ್ ಅನ್ನ ಹೊಂದಿರೋರಾಗಿರ್ತಾರೆ. ಹಾಗಾಗಿ ಲಿಸ್ಟ್ ಆದ ತಕ್ಷಣ ಅವರೆಲ್ಲರೂ ಕೂಡ ಮಿಲಿಯನೈರ್ಸ್ ಆಗ್ತಾರೆ. ಇದೇ ನೋಡಿ, ಯಾವುದೇ ಒಂದು ಕಂಪನಿ ಅನ್ಲಿಸ್ಟೆಡ್ ಆಗಿರ್ಲಿ ಲಿಸ್ಟೆಡ್ ಆಗಿರ್ಲಿ ಸ್ಟೇಕ್ ಅನ್ನ ಹೊಂದಿದ್ರೆ ಆಗುವಂತ ಅಡ್ವಾಂಟೇಜ್. ಅದರಲ್ಲೂ ಎಸ್ಪೆಷಲಿ ಸ್ಟಾರ್ಟ್ಅಪ್ ಗಳಲ್ಲಿ ನೀವು ಕೆಲಸಕ್ಕೆ ಸೇರಿದಿರಿ, ಅವ್ರೇನಾದ್ರು ESOP ಮೂಲಕ ಸ್ಟೇಕ್ ಅನ್ನ ಕೊಡ್ತಾರೆ ಅಂದ್ರೆ ಖಂಡಿತ ಅದು ತುಂಬಾ ದೊಡ್ಡದಾಗಿ ಬೆಳಿಬಹುದು. ಇನ್ ಕೇಸ್ ಆ ಸ್ಟಾರ್ಟ್ಅಪ್ ಸಕ್ಸಸ್ ಆದ್ರೆ, ಎಲ್ಲವೂ ಆಗೋದಿಲ್ಲ, ಲಕ್ಷಾಂತರ ಸ್ಟಾರ್ಟ್ಅಪ್ ಅಲ್ಲಿ 10, 15, 20 ಸಕ್ಸಸ್ ಆಗ್ಬೋದು. ಬಟ್ ಸಕ್ಸಸ್ ಆದ್ರೆ ಮಾತ್ರ ಲೈಫ್ ಚೇಂಜ್ ಆಗುತ್ತೆ. ಆ ರೀತಿಯ ಗ್ರೋತ್ ಇರುತ್ತೆ ಈ ಸೆಗ್ಮೆಂಟ್ ಅಲ್ಲಿ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳನ್ನ ಇನ್ನು ಫಾಲೋ ಮಾಡ್ತಿಲ್ಲ ಅಂದ್ರೆ ಅವುಗಳನ್ನು ಕೂಡ ಫಾಲೋ ಮಾಡಿ. ಇಲ್ಲ ಏನಾದ್ರೂ ವಿಡಿಯೋಗಳು ಬರ್ಲಿಲ್ಲ ಅಂದ್ರೆ ಅಲ್ಲಿ ನಿಮಗೆ ಅಪ್ಡೇಟ್ಗಳು ಸಿಗುತ್ತೆ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.